ಎಪಿಸೋಡ್ 46 ಜಲಸ್ ರಾಜ ಕಿರಣ್. ಎಷ್ಟೇ ಬೇಡ ಅಂದರೂ ಕಿರಣ್ ಕಿಶೋರ್ ಹೊಟ್ಟೆ ಉರಿಸ್ಲೇಬೇಕಂತ ನಿಧಾನವಾಗಿ ದೀಪ್ತಿ ಕೈ ಹಿಡ್ಕೊಂಡು ಅವನ ಕಾರ್ ಹತ್ರ ಹೊರಟ. ನಂತರ ಕಿಶೋರ್ ಕವಿಶ್ ಹತ್ರ ಕೇಳೋದಕ್ಕೆ ಬೇಡವೋ ಅಂತ ಗೊಂದಲದಿಂದಲೇ ಕವಿಶ್ ಹತ್ರ ಬಂದು, ಬಾಸ್, ಅದು ಪಾಪ ಅಲ್ವಾ, ದೀಪ್ತಿಗೆ ಕಾಲು ಉಳುಕಿದೆ. ಇವತ್ತೊಂದಿನ ನೀವು ನನ್ನ ಬಿಟ್ಟು ಬಾಡಿ ಗಾರ್ಡ್ಸ್ ಜೊತೆ ಹೋಗೋದಕ್ಕಾಗುತ್ತಾ? ಪಾಪ ಅಲ್ವಾ, ಒಬ್ಬಳೇ ಇರ್ತಾಳೆ. ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಮೂಳೆ ಏನಾದರೂ ಕ್ರ್ಯಾಕ್ ಬಿಟ್ಟಿದ್ಯಾ ಅಂತ ಚೆಕ್ ಮಾಡಿಸ್ತೀನಿ ಅಂತ ಕೇಳ್ದ ಕಿಶೋರ್. ಆಗಲೇ ದೀಪ್ತಿ ಇವನ್ ಹೆಂಡತಿಯಾಗಿ ಇವನ್ ಮಕ್ಕಳಿಗೆ ತಾಯಿ ಆಗಿರೋ ರೇಂಜ್ಗೆ ಕೇರ್ ಮಾಡ್ತಿರೋದನ್ನು ನೋಡಿ ಮನಸ್ಸಲ್ಲೇ ಕವಿಷ್ಕಂತೂ ಖುಷಿ ಜೊತೆ ನಗು ಬಂದರೂ ತೋರಿಸ್ಕೊಳ್ದೆ ಅವನ ಬಗ್ಗೆ ಎಲ್ಲ ಗೊತ್ತಿದ್ರು. ಆಲ್ರೆಡಿ ಬೇರೆ ಬಾಡಿ ಗಾರ್ಡ್ಸ್ ವ್ಯವಸ್ಥೆ ಬೇರೆ ಮಾಡ್ತಿದ್ದಾನೆ ಅಂತ ಗೊತ್ತಾದ ಮೇಲೆ ಕಿರಣ್ನ ಕೂಗಿ ನಿಲ್ಲಿಸ್ದ. ಕಿರಣ್ ದೀಪ್ತಿ ಕೈ ಹಿಡ್ಕೊಂಡೇ ನಿಂತಿದ್ದ. ಕಿಶೋರ್ ಸ್ಥಿತಿ ಅಂತೂ ನೋಡೋದಕ್ಕಾಗ್ತಿರ್ಲಿಲ್ಲ ಪಾಪ. ನಂತರ ಕವಿಶ್ ಬಂದು ಕಿರಣ್ ಕಿವಿಯಲ್ಲಿ ಅವರಿಬ್ಬರು ಹೋಗ್ಲಿ ಬಿಡು ಪಾಪ ಅಂತ ಹೇಳ್ದ. ಆಗ ಕಿರಣ್, ಏನು ಪಾಪ, ಮುಚ್ಚೋ ಬಾಯಿ, ಬೆಳಗಿಂದ ಎಷ್ಟು ಹೊಟ್ಟೆ ಉರಿಸ್ತಿದ್ದಾನೆ ಅಂತ ನನಗೆ ಗೊತ್ತು ಅಂತ ಹೇಳ್ದ. ಸರಿ ಆಯಿತು ಹೋಗಲಿ, ನಿನ್ನ ಕಾರಲ್ಲಿ ಕಿಶೋರ್ನ ಕರ್ಕೊಂಡು ಹೋಗು, ಅವನಾಗಲೇ ಬೇರೆ ಬಾಡಿ ಗಾರ್ಡ್ಸ್ ವ್ಯವಸ್ಥೆ ಮಾಡಿದ್ದಾನೆ ನನಗೆ, ಅವ್ರ ಜೊತೆ ನಾನು ಹೋಗ್ತೀನಿ ಅಂತ ಹೇಳ್ದ. ಸರಿ ಸರಿ ಅಂತ ಹೇಳಿ ಬೇಕು ಅಂತಲೇ ಕಾರ್ ಹಿಂದಿನ ಡೋರ್ ಓಪನ್ ಮಾಡಿ ದೀಪ್ತಿ ಕೈಯನ್ನು ಹಿಡ್ಕೊಂಡು ಅವಳನ್ನು ಕೂರಿಸಿ ನಂತರ ಅವಳ ಪಕ್ಕದಲ್ಲಿ ಕಿರಣ್ ಕುಳ್ತ. ದೀಪ್ತಿಯನ್ನು ಅವನ ಪಕ್ಕ ಕೂರಿಸ್ಕೊಂಡ ಕಿಶೋರ್ ಏನು ಮಾಡೋದೆಂದು ಗೊತ್ತಾಗದೆ ಮುಂದೆ ಡ್ರೈವರ್ ಸೀಟ್ ಪಕ್ಕ ಕುಳ್ತ. ಕವಿಷ್ಗೆ ಬಾಡಿ ಗಾರ್ಡ್ಸ್ ಅವಶ್ಯಕತೆ ತುಂಬ ಇದೆ. ಯಾವ ಟೈಮ್ನಲ್ಲಿ ಏನಾಗುತ್ತೆ ಅಂತ ಅವನಿಗೂ ಸಹ ತಿಳಿದಿರೋದಿಲ್ಲ. ಒಂದೊಂದು ಸರಿ ಅವನು ವಹಿಸ್ಕೊಂಡು ಹೋಗಿದ್ದ ಕೆಲಸ ಹಾಗೇ ಇತ್ತು. ಅವನಿಗೆ ಶತ್ರುಗಳು ಸಹ ಹಾಗೇ ಇದ್ದರು. ದೀಪ್ತಿ ಕಿರಣ್ ಅವಳನ್ನು ಕೇರ್ ಮಾಡ್ತಿರೋದು ನೋಡಿ ಅವಳಿಗೆ ಅವರ ಅಣ್ಣನೇ ನೆನಪು ಬಂದ. ಪಕ್ಕದಲ್ಲಿ ಸ್ವಲ್ಪ ಅಂತರ ಕಾಯ್ದುಕೊಂಡು ಕುಳಿತ ದೀಪ್ತಿ, ಕಿರಣ್ ಸರ್, ನೀವಿಷ್ಟು ನನ್ನ ಕೇರ್ ಮಾಡ್ತಿರೋದು ನೋಡಿದ್ರೆ ನನಗೆ ನನ್ನ ಅಣ್ಣನೇ ನೆನಪು ಬಂದ ಅಂತ ಹೇಳಿದ್ಲು. ಸಿಕ್ಕಿದೆ ಚಾನ್ಸ್ ಅಂತ. ಹೌದಾ ದೀಪ್ತಿ, ನಾನು ನಿನಗೆ ಅಣ್ಣನ ಹಾಗೆ ಕಾಣಿಸ್ತಾ ಇದ್ದೀನಾ? ಕೇರ್ ಮಾಡ್ತೀನಿ ಅಂದರೆ ನನಗೂ ಸಹ ತುಂಬ ಖುಷಿಯೇ. ಇನ್ನೊಂದು ದೀಪ್ತಿ, ಹಾಗಿದ್ರೆ ಕಿಶೋರ್ ಬೆಳಿಗ್ಗೆಯಿಂದ ನೀನು ಅಷ್ಟೆಲ್ಲ ಕೇರ್ ಮಾಡ್ದ, ಅವನು ಅಣ್ಣನ ಹಾಗೆ ಕಾಣಿಸ್ತಾನಾ ಅಂತ ಕೇಳ್ದ. ಪಟ್ಟಂತ ಹಿಂದೆ ತಿರುಗಿ ನೋಡಿದ ಕಿಶೋರ್ ಕೈ ಮುಗಿಯೋದೊಂದು ಬಾಕಿ ಇತ್ತು. ಪಾಪ ಅವನು. ಅವಳು ಏನು ಹೇಳ್ತಾಳೆ, ಅವಳ ಬಾಯಲ್ಲಿ ಅಣ್ಣ ಎಂಬ ಪದ ಮಾತ್ರ ಬರಬಾರ್ದು ಎಂದ್ಕೊಂಡ. ದೀಪ್ತಿ ಕಿಶೋರ್ ಮುಖ ನೋಡಿದ್ಲು. ಅವನು ಗಾಬರಿ ಆಗಿರೋದನ್ನ ನೋಡಿ ಅಣ್ಣನಿಗಿಂತ ಹೆಚ್ಚು ಕೇರ್ ಮಾಡ್ದ. ಆದರೆ ಅವಳ ಮನಸ್ಸು ಅವಳಿಗೆ ಯಾಕೋ ಅಣ್ಣ ಇನ್ನೂ ಪದ ಬಾಯಿಂದ ಬರಲೇ ಇಲ್ಲ. ತಲೆ ತಗ್ಸಿ ಅವರು 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 ಅಂತ 3 ಸಾರಿ ಹೇಳಿದ್ಲು. ಆಗ ಕಿರಣ್, ಅವನು ನಿನಗೆ ಅಣ್ಣನ ಹಾಗೆ ಕೇರ್ ಮಾಡಿದ್ನಾ ಅಂತ ಮತ್ತೆ ಕೇಳ್ದ. ಈಗಂತೂ ಕಿಶೋರ್ ಬಿಟ್ಟರೆ ಕವಿಶ್ ಫ್ರೆಂಡ್ ಅಂತ ಸಹ ನೋಡಿದೆ ಒಂದು ಮುಖಕ್ಕೆ ಪಂಚ್ ಕೊಡೋಷ್ಟು ಕೋಪ ಬಂದಿತ್ತು. ಆದರೂ ಸಹಿಸ್ಕೊಂಡು ಕುಳಿತಿದ್ದ ಸುಮ್ಮನೆ. ಇಲ್ಲ ಸರ್, ಅವ್ರು ನನ್ನ ತಂದೆ ಅಂತ ಇನ್ನೂ ಹೆಚ್ಚಾಗಿ ನನ್ನ ಕಾಳಜಿ ಮಾಡಿದ್ರು ಅಂತ ಹೇಳಿಬಿಟ್ಲು. ನಮ್ಮ ಕಿಶೋರ್ ನಿನಗೆ ತಂದೆನಾ ಅಂತ ಕೇಳ್ದ. ಅಲ್ಲ ಸರ್, ಆ ರೀತಿ ಕೇರ್ ಮಾಡ್ತಾರೆ, ಆ ರೀತಿ ನನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ನಾ ಹೇಳಿದ್ದು. ಅವರು ಸಹ ನನ್ನ ಸಹೋದ್ಯೋಗಿ, ಒಂದೊಳ್ಳೆ ಬೆಸ್ಟ್ ಫ್ರೆಂಡ್ ಅಲ್ವಾ, ನಿಧಾನವಾಗಿ ಹೇಳಿದ್ಲು. ಕಿಶೋರ್ ಮನಸ್ಸಲ್ಲೇ ನಗ್ನಗ್ತಾ ಮೊದಲು ಕಿರಣ್ಗೆ ಅವಳ ಅಣ್ಣ ಅಂದಿದ್ದು ಖುಷಿ ಕೊಡ್ತು. ನಂತರ ಅಂದರೆ ನನ್ನ ಸ್ಥಾನ ಅವಳ ತಂದೆಗಿಂತ ಹೆಚ್ಚು, ಅವಳ ಅಣ್ಣನಿಗಿಂತ ಹೆಚ್ಚು. ಮನಸ್ಸಲ್ಲಿ ನನ್ನ ಮೇಲೆ ಪ್ರೀತಿ ಇರ್ಬೋದು, ನಾನು ಹೇಳಿದ ತಕ್ಷಣ ನನ್ನ ಪ್ರೀತಿಯನ್ನು ಒಪ್ಕೊಂಡ್ರೆ ವಾವ್ ಅಂತ ಮನಸ್ಸಲ್ಲೇ ಖುಷಿಪಟ್ಟ. ಆಗ ಕಿರಣ್, ಹೌದಾ ಸರಿ ಹಾಗಾದರೆ ಅಂತ ಹೇಳಿ ಸುಮ್ಮನೆ ಕೂತು ರೆಸ್ಟ್ ಮಾಡ್ತೀರಾ? ಏನಂದರು, ಈ ಟ್ರಾಫಿಕಲ್ಲಿ ನಾವು ರೀಚ್ ಆಗೋಕೆ 1.5 hour ಬೇಕು ಅಂತ ಹೇಳ್ದ. ಅವಳು ಕಾಲು ಸಹ ನೋವಾಗ್ತಿದ್ದ ಕಾರಣ ಅವಳು ಸೀಟ್ಗೆ ತಲೆ ಕೊಟ್ಟು ಮಲಗಿದ್ಲು. ಕಿರಣ್ ಕಿಶೋರ್ ಮುಖನೇ ನೋಡ್ತಿದ್ದ. ಕಿಶೋರ್ ಏನು ಮಾತಾಡದೆ ಸುಮ್ಮನೆ ಮಿರರಲ್ಲಿ ಕಿರಣ್ ಮುಖ ನೋಡ್ತಾ ಕೂತ್ಕೊಂಡ. ದೀಪ್ತಿಗೆ ನಿದ್ದೆ ಜೋರಾಗಿ ಕಿರಣ್ ಹೆಗಲಿಗೆ ತಲೆ ಕೊಟ್ಲು. ಕಿರಣ್ ಅವಳನ್ನು ಎಬ್ಸೋಣ ಅಂದರೆ ಕಿಶೋರ್ ಇವನನ್ನೇ ನೋಡ್ತಿರೋದನ್ನ ನೋಡಿ, ಅಯ್ಯೋ ಪಾಪ ದೀಪ್ತಿ ಅದೆಷ್ಟು ನೋವು ಎಂದು ಹಾಗೆ ಮಲ್ಗೋದಕ್ಕೆ ಬಿಟ್ಬಿಟ್ಟ. ಆಗ ಕಿಶೋರ್, ಸರ್, ನೀವು ಲವ್ ಮಾಡೋದಕ್ಕೆ ಶುರು ಮಾಡಿ ಬತ್ತಿ ಇಡುವುದು ನಾನೇ ಅಂತ ಮನಸ್ಸಲ್ಲೇ ಹೇಳ್ಕೊಂಡ. ಹೆಬ್ಬಾಳ ಫ್ಲೈಓವರ್ ಮೇಲೆ ಹೆವಿ ಟ್ರಾಫಿಕ್ ಆದ ಕಾರಣ ಕಿರಣ್ ಕಾರ್ ಪಕ್ಕದಲ್ಲಿ ಕೀರ್ತಿ ಕಾರ್ ಸಹ ಬಂದು ನಿಂತಿತು. ಅವರು ಸಹ ದೇವನಹಳ್ಳಿಯಿಂದ ಗೃಹ ಪ್ರವೇಶ ಮುಗಿಸ್ಕೊಂಡು ಅದೇ ರೋಡ್ನಲ್ಲಿ ಬರ್ತಿದ್ರು. ಕೀರ್ತಿ ಸುಮ್ಮನೆ ಪಕ್ಕ ತಿರುಗಿ ನೋಡಿದ್ಲು. ಕಿರಣ್ ಮೊಬೈಲ್ ನೋಡ್ತಾ ಇದ್ದ. ಆದರೆ ಅವನ ಹೆಗಲ ಮೇಲೆ ದೀಪ್ತಿ ಮಲಗಿರೋದು ನೋಡಿ ಯಾಕೋ ಅವಳಿಗೆ ಸ್ವಲ್ಪ ಕೋಪದ ಜೊತೆ ನೋವು ಆಯಿತು.
ಕಿರಣ್ ಹೆಗಲ ಮೇಲೆ ಮಲಗಿರೋರು ಯಾರಿರಬಹುದು ಎಂಬ ಕುತೂಹಲ ಹೆಚ್ಚಾಯಿತು. ಒಂದು ಸಾರಿ ಅವಳು ಕನ್ನಿಕಾ ಹೇಳಿದ ಮಾತುಗಳನ್ನ ನೆನಪಿಸ್ಕೊಂಡು ಏನಾದರೂ ಮಾಡಬೇಕು ಅಂತ ಗಾಢವಾಗಿ ಯೋಚನೆ ಮಾಡಿದ್ಲು. ಅವಳಿಗೆ ಎಷ್ಟೇ ನೋವಾದರೂ ಅವಳ ಕಣ್ಣಿಂದ ಯಾಕೋ ಕಣ್ಣೀರು ಬರಲಿಲ್ಲ ಆ ಕ್ಷಣಕ್ಕೆ. ಕಿರಣ್ ಸಹ ಮೊಬೈಲ್ನ ತುಂಬ ಸಮಯ ನೋಡಿ ಪಕ್ಕ ತಿರುಗಿ ನೋಡ್ದ. ಕೀರ್ತಿ ಕನ್ನಿಕಾ ಜೊತೆ ಮಾತನಾಡ್ತಿದ್ಲು. ಇವನಿಗಂತೂ ಹೇಳಿದ ಖುಷಿ. ಅಯ್ಯೋ ದೇವ್ರೆ, ಎಷ್ಟು ಒಳ್ಳೆಯವ್ ನೀನು, ನನ್ನ ಮುಂದೆ ಇದ್ದಾರೆ, ನಿನ್ನನ್ನು ಮುದ್ದು ಮಾಡ್ತಿದ್ದೆ ನಾನು, ನನ್ನ ಹುಡುಗಿ ಪದೇ ಪದೇ ನನ್ನ ಕಣ್ಮುಂದೆ ಕಾಣ್ತಿದ್ದಾಳೆ ಅಂತ ಖುಷಿ ಅವನ ಮನದಲ್ಲಿ. ನಂತರ ದೀಪ್ತಿ ಅವನ ಹೆಗಲ ಮೇಲೆ ಮಲಗಿದ್ದು ನೆನಪಿಸ್ಕೊಂಡು ನಿಧಾನವಾಗಿ ಅವಳನ್ನ ಕಾರ್ ಸೀಟ್ಗೆ ಹೊರಗಿಸಿ ಕೀರ್ತಿಯನ್ನು ನೋಡ್ತಾ ಕೂತ. ಅದೇ ಸಮಯಕ್ಕೆ ಕೀರ್ತಿಯು ಮತ್ತೆ ಅವನ ಕಡೆ ನೋಡಿದಾಗ ಅವ್ನು ಇವಳನ್ನೇ ನೋಡ್ತಿರೋದು ಅವಳ ಗಮನಕ್ಕೆ ಬಂತು. ತಕ್ಷಣವೇ ಟ್ರಾಫಿಕ್ ಕ್ಲಿಯರ್ ಆದ ಕಾರಣ ಕೀರ್ತಿ ಕಾರ್ ಫಾಸ್ಟಾಗಿ ಮೂವ್ ಆಯಿತು. ಅಯ್ಯೋ, ಇನ್ನೊಂದು ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿದ್ರೆ ನನ್ನ ಹುಡುಗಿನ ನೋಡ್ಬೋದಾಗಿತ್ತು ಅಂತ ಹಣೆ ಮೇಲೆ ಕೈಯಿಂದ ಚಚ್ಕೊಂಡ. ಆಗ್ನಿಂದ ಇವನ ನಡವಳಿಕೆಯನ್ನು ನೋಡ್ತಿದ್ದ ಕಿಶೋರ್ಗೆ ತಲೆಗೆಟ್ಟೋಯ್ತು. ಮನಸ್ಸಲ್ಲೇ ಈ ಕಿರಣ್ ಸರ್ಗೆ ಏನಾದರೂ ಲೂಸ್ ಆಗಿದೆಯಾ, ಯಾಕೆ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಆಡ್ತಾ ಇರ್ತಾರೆ. ಈ ಕಡೆ ಕವಿಶ್ ಕಾರಲ್ಲೇ ಲ್ಯಾಪ್ಟಾಪ್ ಆನ್ ಮಾಡಿ ಅವಳು ಗುಡ್ ಮಾರ್ನಿಂಗ್ ಮಾಡಿದ ಮೆಸೇಜ್ಗೆ ಈಗ ಅವನು ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಕೇರ್, ನಾಳೆ ಆಫ್ಟರ್ 11 ಮೇಲೆ ಮೀಟ್ ಮಾಡೋಣವಾ ಅಂತ ಮೆಸೇಜ್ ಮಾಡಿ ಅವಳು ರೀಸೆಂಟಾಗಿ ಅಪ್ಲೋಡ್ ಮಾಡಿರೋ ಕವಿತೆಗಳನ್ನ ನೋಡ್ತಾ ಕೊಳ್ತಾ. ಅವತ್ತು ಅವಳು ಹೇಳಿದ್ದು, ನನಗೆ ಆಡಂಬರದ ಜೀವನ ಇಷ್ಟ ಇಲ್ಲ, ಅತೀ ಸರಳ ಜೀವನವನ್ನು ನಡೆಸೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಇಷ್ಟು ಶ್ರೀಮಂತ ಎಂದು ಗೊತ್ತಾದರೆ ಅವಳು ನನ್ನ ಒಪ್ಕೊಳ್ತಾಳಾ ಇಲ್ವಾ, ನನ್ನ ಶ್ರೀಮಂತಿಕೆಗೆ ಆಸೆ ಪಟ್ಟು ನಾನು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ರೆ ಕಷ್ಟ ಅಂದು ಕಿರಣ್ಗೆ ಬೆಳಿಗ್ಗೆ 7ಗೆ ಮನೆಗೆ ಬರೋದಕ್ಕೆ ಮೆಸೇಜ್ ಮಾಡ್ದ. ಅವ್ರ ಪ್ಲ್ಯಾನ್ ಬೇರೆ ಇತ್ತು ಬಿಡಿ. ಕಿರಣ್ ದೀಪ್ತಿ ಮತ್ತು ಕಿಶೋರ್ನ ಲೈಫ್ ಲೈನ್ ಹಾಸ್ಪಿಟಲ್ ಹತ್ರ ಡ್ರಾಪ್ ಮಾಡಿ, ದೀಪ್ತಿ, ಕಿಶೋರ್ ನಿನ್ನ ಲೆಗ್ ಚೆಕ್ ಮಾಡಿಸಿ ಆಮೇಲೆ ಅಪಾರ್ಟ್ಮೆಂಟ್ ಹತ್ರ ಬಿಡ್ತೀನಿ, ನಾನು ಹೊರಡ್ತೀನಿ, ನನಗೂ ಟೈಮ್ ಆಯಿತು, ಬೇಜಾರಾಗಬೇಡಿ ಅಂತ ಇಬ್ಬರಿಗೂ ಹೇಳಿ ಅಲ್ಲಿಂದ ಅವನು ಹೊರಡ್ತಾನೆ. ಅವನು ಹೋದ ದಾರಿಯನ್ನೇ ನೋಡ್ತಾ ದೀಪ್ತಿ ಕೈಯನ್ನು ಹಿಡ್ಕೊಂಡು ನಿಧಾನವಾಗಿ ಹಾಸ್ಪಿಟಲ್ ಒಳಗಡೆ ಕರೆದುಕೊಂಡು ಹೋಗ್ತಾನೆ. ಎಕ್ಸ್ರೇ ಮಾಡಿಸಿ ಚೆಕ್ ಮಾಡಿದಾಗ ಅವಳ ಮೂಳೆ ಸ್ವಲ್ಪ ಕ್ರ್ಯಾಕ್ ಬಿಟ್ಟಿರೋದು ಗೊತ್ತಾಗುತ್ತೆ. ನಂತರ ಕ್ರ್ಯಾಕ್ ಬಿಟ್ಟಿದ್ದ ಜಾಗದಲ್ಲಿ ವೈಟ್ ಸಿಮೆಂಟಿಂಗ್ ಮಾಡಿಸಿ 15 ಡೇಸ್ ಆದರೂ ರೆಸ್ಟ್ ಮಾಡೋದಕ್ಕೆ ಹೇಳ್ತಾರೆ. 15 ಡೇಸ್ ಆಫೀಸ್ ಬಿಟ್ಟಿರೋದು ಅದು ಸಾಧ್ಯನೇ ಇರಲಿಲ್ಲ ಅವಳ ಕೈಯಲ್ಲಿ. ಕಿಶೋರ್ ಮುಖಾನೇ ಪಿಳಿ ಪಿಳಿ ಅಂತ ನೋಡ್ತಿದ್ಲು. ನಂತರ ಕಿಶೋರ್ ಎಲ್ಲ ಪ್ರೊಸೆಸರ್ ಮುಗಿಸ್ಕೊಂಡು ಅವಳನ್ನು ಮಾತನಾಡೋದಕ್ಕೆ ಬಿಡದೆ ಎತ್ಕೊಂಡು ನಡೆದ. ಅವಳಿಗಂತೂ ಏನು ಹೇಳಬೇಕು ಅಂತ ಗೊತ್ತಾಗದೆ ಅವನನ್ನೇ ನೋಡ್ತಿದ್ಲು. ಬೇಡ ಎಂದರೂ ಅವಳ ಕೈಗಳು ಅವನ ಕೊರಳು ಸುತ್ತಿದ್ವು. ಕಿಶೋರ್ ಮನಸ್ಸಲ್ಲೇ ರೆಕ್ಕೆ ಬಿಚ್ಚಿ ಕುಣಿದಷ್ಟು ಖುಷಿ. ಆದರೆ ಅದನ್ನು ತೋರಿಸ್ಕೊಳ್ದೆ, ಮನೇಲಿ ಸದ್ಯಕ್ಕೆ ನೀವೊಬ್ಬರೇ ಇರೋದಲ್ವಾ ಅಂತ ಕೇಳ್ದ. ಅವಳು ಹೌದು ಅಂತ ಹೇಳಿದ್ಲು. ಊರಿಗೆ ಹೋಗ್ತೀರಾ ನಿಮ್ಮ ತಂದೆ ತಾಯಿ ಬಳಿ ಅಂತ ಕೇಳ್ದ. ಆಗ ಅವಳು, ಇಲ್ಲ, ಆಫೀಸ್ ಕೆಲಸ ಇದೆ, ನಾನು ಬಿಟ್ಟು ಹೋಗಲ್ಲ. ಆಗಲ್ಲ ಕವಿಶ್ ಸರ್ಗೆ ಹೆಚ್ಚಿನ ಒತ್ತಡ ಆಗುತ್ತೆ. ನೀವೇನು ಅಂದ್ಕೊಳ್ಳಲ್ಲ ಅಂದರೆ ನಿಮ್ಮ ಕಾಲು ಹೀಗೆ ಆಗಿದೆ, ಮನೇಲಿ ಒಬ್ಬರೇ ಓಡಾಡೋದು ಕಷ್ಟ ಆಗುತ್ತೆ, ನಾನು ಮನೆಗೆ ಬರ್ತೀರಾ, ನಾನು ಕರ್ಕೊಂಡು ಹೋಗಿ ಹುಷಾರಾಗಿ ನೋಡ್ತೀನಿ ಅಂತ ಹೇಳಿ. ಈಗಂತೂ ಅವಳಿಗೆ ಏನು ಹೇಳಬೇಕಂತ ತಿಳಿಲಿಲ್ಲ. ಮೊದಲೇ ಹೊರಟ ಸ್ವಭಾವ ಎಂದು ತಿಳ್ಕೊಂಡಿದ್ಲು. ಇಲ್ಲ ಬೇಡ, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿದ್ಲು. ಸರಿ, ಒಬ್ಬರೇ ಓಡಾಡೋದಕ್ಕೆ ಕಷ್ಟ ಆಗುತ್ತೆ, ನಾನೇ ಬಂದು ನಿಮ್ಮ ಮನೇಲಿ ಉಳ್ಕೊಂಡ್ರೆ ಅಕ್ಕಪಕ್ಕದವರು ತಪ್ಪು ತಿಳಿತಾರಾ, ಆಗ ಕೇಳಿದೆ ಅಂತ ಹೇಳ್ದ. ಅವಳಿಗಂತೂ ಈಗ ತಲೆ ಕೆಟ್ಟು ಹೋಯಿತು. ಈ ಸಿಮೆಂಟಿಂಗ್ ಇಟ್ಕೊಂಡು ನಡೆಯೋದಕ್ಕೆ ತಕ್ಕ ಮಟ್ಟಿಗಾದರೂ ಒಬ್ಬರು ಸಹಾಯ ಬೇಕೇ ಬೇಕು. ಏನೂ ಹೇಳಿಲ್ಲ. ತಕ್ಷಣಕ್ಕೆ ನನ್ನ ಮನೆ ಹತ್ರ ಬಿಡಿ ಅಂತ ಹೇಳಿದ್ಲು. ಕವಿಶ್ ಅವನಿಗಾಗೆ ಒಂದು ಹೊಸ ಕಾರ್ ಕೊಡಿಸಿದ್ದ. ಅದಕ್ಕೆ ಡ್ರೈವರನ್ನು ಸಹ ನೇಮಿಸಿದ್ದ. ಆದರೆ ಇವನು ಡ್ರೈವಿಂಗಿಂತ ಹೆಚ್ಚಾಗಿ ಇವನೇ ಕಾರ್ನ ಡ್ರೈವ್ ಮಾಡ್ತಿದ್ದ. ಈಗ ಅವನಿಗೆ ಹೇಳಿ ಹಾಸ್ಪಿಟಲ್ ಬಳಿ ಕಾರನ್ನು ತರೋದಕ್ಕೆ ಹೇಳ್ದ. ಡ್ರೈವರ್ ಆಗಲೇ ಇವ್ರಿಗಾಗಿ ಕಾಯ್ತಾ ಹಾಸ್ಪಿಟಲ್ ಮುಂದೆ ನಿಂತಿದ್ದ. ಡ್ರೈವರ್ ಕಿಶೋರ್ ದೀಪ್ತಿನ ಎತ್ಕೊಂಡು ಬರ್ತಿರೋದನ್ನ ನೋಡಿ ಒಂದು ಕ್ಷಣ ಶಾಕ್ ಆದರೂ ಅವಳ ಕಾಲನ್ನು ನೋಡಿ ಸಮಾಧಾನ ಮಾಡಿಕೊಂಡ. ಕಾರ್ ಡೋರ್ ಓಪನ್ ಮಾಡಿ ಹಿಂದಿನ ಸೀಟ್ನಲ್ಲಿ ದೀಪ್ತಿಯನ್ನು ಕೂರಿಸಿ ಅವಳ ಪಕ್ಕದಲ್ಲೇ ಕುಳಿತುಕೊಂಡ. ಅವಳಿಗೆ ಸಿಮೆಂಟಿಂಗ್ ಮಾಡಿಸಿದ ಮೇಲೆ ಕಾಲು ತುಂಬ ಭಾರ, ಹಾಗೆ ನೋವಾಗ್ತಿತ್ತು. ಇವನೇ ಅವಳನ್ನ ಹೆಗಲ ಮೇಲೆ ಒರಗಿಸಿ ಮಲಗಿಸ್ಕೊಂಡ. ಇವಳಂತೂ ಅವನನ್ನೇ ಕಣ್ಬಿಟ್ಟು ನೋಡ್ತಲೇ ಇದ್ಲು. ಅವನು ಮೊಬೈಲ್ ನೋಡ್ತಾ ಕೂತ. ಈಗ ಅವನ ಮನಸ್ಸಿಗೆ ಸಮಾಧಾನ ಆಯಿತು. ಆಗ ಇವಳು ಕಿರಣ್ ಹೆಗಲ ಮೇಲೆ ಮಲಗಿದ್ದಾಗ ಅದೆಷ್ಟು ಹೊಟ್ಟೆ ಉರ್ಕೊಂಡಿದ್ದಾನೋ ಅವನಿಗೆ ಮಾತ್ರನೇ ಗೊತ್ತು. ಈಗ ಕಿಶೋರ್ ಮನೆಗೆ ನಮ್ಮ ದೀಪ್ತಿ ಹೋಗ್ತಾಳ ಅನ್ನೋದು ದೊಡ್ಡ ಕ್ವೆಶ್ಚನ್ ಮಾರ್ಕ್. ಇದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಅಲ್ಲಿ ತನಕ ಕೇಳ್ತಾ ಇರಿ ನೀವು ಬ್ಲಾಗ್ಸ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲವ್ ಯು ಆಲ್. ಬಾಯ್.